ನಾನು ಡಿ.ಕೆ. ಶಿವಕುಮಾರ್ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅವರು, ಚಳ್ಳಕೆರೆ ಎಂ.ಎಲ್.ಎ, ಚಿತ್ರದುರ್ಗದ ಎಂ.ಎಲ್.ಎ, ಮಾಜಿ ಸಚಿವರಾದಂಥ ನಾವು ಬಹಳ ಜನ ಎಲ್ಲ ಬಂದಿದ್ದೀವಿ. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ನಾನು ಕೂಡ ಬಂದಿದ್ದೀವಿ. ವಾಣಿ ವಿಲಾಸ ಸಾಗರ ಅಣೆಕಟ್ಟಿಗೆ 115 ವರ್ಷಗಳ ಇತಿಹಾಸ ಇದೆ. ಇಷ್ಟೊಂದು ವರ್ಷಗಳ ಇತಿಹಾಸದಲ್ಲಿ ಈ ಅಣೆಕಟ್ಟು ಕೂಡಿ ಬಿದ್ದಿರೋದು 3 ಸಾರಿ. ಒಂದು 1933ನೇ ಇಸ್ವಿಯಲ್ಲಿ, ಎರಡನೇ ಬಾರಿ 2022ನೇ ಇಸ್ವಿನಲ್ಲಿ, ಮೂರನೇ ಬಾರಿ ಈಗ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಜನವರಿ 14ನೇ ತಾರೀಕು. ಇದು ಕರ್ನಾಟಕದಲ್ಲಿ ಮೊದಲನೇ ಜಲಾಶಯ. ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾಯಿ ಕೆಂಪಾಜಮ್ಮಣ್ಣಿಯವರು ಅವರ ಹೆಸರಿನಲ್ಲಿ ಕಟ್ಟಿಸಿದ್ದಂಥದ್ದು. ಯಾಕಂತಂದ್ರೆ ಅವರು ಕೆಂಪಾಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅಂತ ಕರೆಯೋದು ಅವರಿಗೆ. ಅದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಕರೆದಿರ್ತಕ್ಕಂಥದ್ದು. 1898ನೇ ಇಸ್ವಿನಲ್ಲಿ ಪ್ರಾರಂಭ ಆಗುತ್ತೆ. 1898. 1907ನೇ ಇಸ್ವಿನಲ್ಲಿ ಮುಗೀತು. ಇದು ಕಂಪ್ಲೀಟ್ ಆಯ್ತು. ಅವತ್ತಿನಿಂದ ಇವತ್ತಿನವರೆಗೆ ನೀರು ಶೇಖರಣೆ ಆಗ್ತದೆ. ಇದರ ಕೆಪಾಸಿಟಿ ಇರ್ತಕ್ಕಂಥದ್ದು, ಈ ಡ್ಯಾಮ್ನ ಕೆಪಾಸಿಟಿ ಇರ್ತಕ್ಕಂಥದ್ದು 30 TMC ನೀರು. ಮತ್ತೆ 30,000 ಎಕರೆಗೆ ನೀರನ್ನು ಕೊಡ್ತಕ್ಕಂಥ ಇದು. ಈ ಜಿಲ್ಲೆಯ ಅನೇಕ ತಾಲೂಕುಗಳು ಬರಪೀಡಿತ ಅಂತೇಳಿ ಆಗ ಹಳೆ ಮೈಸೂರಿನಲ್ಲಿ ರಾಜರ ಪ್ರತಿನಿಧಿಯಾಗಿದ್ದಂಥ ಕೆಂಪಾಜಮ್ಮಣ್ಣಿಯವರು ಈ ಕೆರೆಯನ್ನು ಕಟ್ಟಿಸಿದರು. ಅವ್ರ ಒಡವೆಗಳನ್ನೆಲ್ಲ ಮಾರಿ ಸುಮಾರು 45 ಲಕ್ಷ ರೂಪಾಯಿಗಳು, ಆ ಕಾಲದಲ್ಲಿ 45 ಲಕ್ಷ ರೂಪಾಯಿಗಳು ಖರ್ಚು ಮಾಡಿದ್ರು. ಈಗ ಕೋಟ್ಯಾಂತರ ರೂಪಾಯಿ ಆಗ್ತದೆ, ಅದು ಬೇರೆ ವಿಚಾರ. ಆಗ 45 ಲಕ್ಷ ಖರ್ಚು ಮಾಡಿದ್ರು. ಅವ್ರ ಒಡವೆಗಳನ್ನೆಲ್ಲ ಅಡ ಇಟ್ಟು ಮಾಡಿದ್ದಂಥದ್ದು. ಈ ಭಾಗದಲ್ಲಿ ಮಳೆ ಕಡಿಮೆ. ಚಿತ್ರದುರ್ಗ ಜಿಲ್ಲೆ ಅಂತಂದ್ರೆ ಮಳೆ ಕಡಿಮೆ. ಅದಕ್ಕೋಸ್ಕರ ಇಲ್ಲಿ ಒಂದು ಅಣೆಕಟ್ಟನ್ನು ಮಾಡಿದ್ರೆ ಈ ಭಾಗದ ಜಮೀನುಗಳಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಅಣೆಕಟ್ಟನ್ನು ಕಟ್ಟಿದ್ರು. ಸೊ ಇದು 3ನೇ ಬಾರಿ ನೀರು ಕೋಡಿ ಬಿದ್ದಿರ್ತಕ್ಕಂಥದ್ದು. 3ನೇ ಬಾರಿ ಕೋಡಿ ಬಿದ್ದಿರ್ತಕ್ಕಂಥದ್ದು. ಅದಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ಪ್ರತಿ ವರ್ಷನೂ ಕೂಡ ಕೋಡಿ ಬೀಳ್ತಕ್ಕಂಥ ರೀತಿಯಲ್ಲಿ ಈ ಕೆರೆಗೆ, ಆಮೇಲೆ ಈ ಅಣೆಕಟ್ಟಿಗೆ ನೀರು ಬರಲಿ ಅಂತೇಳಿ. ಒಳ್ಳೆ ಮಳೆ ಆದರೆ, ಬೆಳೆ ಆದರೆ, ಒಳ್ಳೆ ಮಳೆ ಬಿದ್ದರೆ ಜಲಾಶಯ ತುಂಬುತ್ತೆ. ಜೊತೆಗೆ ತುಂಗಭದ್ರ ಅಲ್ಲ, ಅಪ್ಪರ್ ಭದ್ರ ಇದನ್ನು ಕೂಡ ಮಾಡ್ತಾ ಇದ್ದೀವಿ ನಾವು. ಸೊ ಅದು ಆದರೆ ಇದಕ್ಕೆ ಪ್ರತಿ ವರ್ಷ ನೀರು ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಗಂಗಾ ಪೂಜೆಯನ್ನು ಕೂಡ ಮಾಡಿದ್ದೀವಿ ಸರ್ಕಾರದ ವತಿಯಿಂದ, ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು. ಜೊತೆಗೆ ಬಾಗಿನನ್ನು ಕೂಡ ಅರ್ಪಿಸಿದ್ದೀವಿ. ಮತ್ತೆ ಪ್ರಾರ್ಥನೆ ಮಾಡಿದ್ದೀವಿ ದೇವರಲ್ಲಿ, ಪ್ರತಿ ವರ್ಷ ನೀರು ತುಂಬಲಿ, ಈ ಅಣೆಕಟ್ಟು ನೀರು ತುಂಬಲಿ, ರೈತರ ಜಮೀನುಗಳಿಗೆ ನೀರು ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದ್ದೀವಿ. ಸೆಂಟ್ರಲ್ ಗವರ್ಮೆಂಟ್ ನವರು 5,300 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿ ನೋಡಪ್ಪ, ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ 2023-24 ಬಜೆಟ್ನಲ್ಲಿ
ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲೇ ಹೇಳಿದ್ರು 5,300 ಕೋಟಿ ಕೊಡ್ತೀವಿ ಅಂತ. ಆಗ ಅದೇ ಸಂದರ್ಭದಲ್ಲಿ 23-24ರಲ್ಲಿ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು. ಆ ಬಜೆಟ್ನಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ರು 5,300 ಕೋಟಿ ಕೊಡ್ತಾರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇಷ್ಟು ವರ್ಷಗಳಾದ್ರೂ ಕೂಡ ಒಂದು ಪೈಸೆನೂ ಕೂಡ ಬಂದಿಲ್ಲ. ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಭೇಟಿ ಮಾಡಿದ್ದೀವಿ, ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಅಮಿತ್ ಶಾ ಭೇಟಿ ಮಾಡಿದ್ದೀವಿ. ನಮಗೆ ನೀವೇ ಒಪ್ಕೊಂಡಿರೋದು, ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು, ನೀವು ಒಪ್ಕೊಂಡಿದ್ದೀರಲ್ಲ, ಆ ದುಡ್ಡು ನಮಗೆ ಕೊಡಿ ಅಂತ ಹೇಳಿದ್ರು ಕೂಡ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿಲ್ಲ. DK ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ್ದಾರೆ, ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ನಾನು ಅವ್ರ ಜೊತೆನಲ್ಲಿ ಒಂದು ಸಾರಿ ಹಿಂದೆ ಕೇಂದ್ರ ಸರ್ಕಾರ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ. ಈಗ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಾನು ನಿರ್ಮಲಾ ಸೀತಾರಾಮನ್ ಅವ್ರು ಭೇಟಿ ಮಾಡಿ, ಯಾಕಂದ್ರೆ ನಬಾರ್ಡ್ನಲ್ಲಿ ನಮಗೆ ಕಡಿಮೆ ಮಾಡಿಬಿಟ್ಟಿದ್ರು ದುಡ್ಡನ್ನು. ಅದೇ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡಿ ಇದಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಆದ್ರೆ ಇವತ್ತಿನವರೆಗೆ 1 ರೂಪಾಯಿನೂ ಕೂಡ ಕೊಡ್ಲಿಲ್ಲ. ಈಗಲೂ ಕೂಡ ಪತ್ರ ಬರೀತಾ ಇದ್ದೀನಿ ಇವತ್ತು ನಾನು, ಯಾಕಂದ್ರೆ ಈ ಬಜೆಟ್ನೆಲ್ಲಾರು ಕೂಡ ಘೋಷಣೆ ಮಾಡಿ ಮತ್ತೆ ಈ ಬಜೆಟ್ನಲ್ಲಿ ಅದನ್ನ ಅಲೋಕೇಶನ್ ಮಾಡಿ ದುಡ್ಡು ಕೊಡಿ ಅಂತೇಳಿ ಈಗಲೂ ಕೂಡ ಒತ್ತಡ ಆಗ್ತಕ್ಕಂಥ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇಲ್ಲ, ಸ್ಥಗಿತ ಆಗಿಲ್ಲ. ಎಷ್ಟು ವೇಗದಲ್ಲಿ ನಡಿಬೇಕಾಯ್ತು ಅಷ್ಟು ವೇಗದಲ್ಲಿ ನಡೀತಾ ಇಲ್ಲ, ಸ್ಥಗಿತ ಆಗಿಲ್ಲ. ಯಾರು ಹೇಳಿದವರು ನಿಮ್ಗೆ ಗುತ್ತಿಗೆದಾರರು? ಈ ವರ್ಷ 800 ಕೋಟಿ ಪೇಮೆಂಟ್ ಮಾಡಿದೀವಿ. ಹೆಂಗೆ ಗುತ್ತಿಗೆದಾರ ಎಲ್ಲ ಹೊಂಟೋಗ್ಬಿಟ್ಟಿದ್ವಿ? ನಿಮ್ಗೆ ಯಾರು ಹೇಳ್ಕೊಟ್ರು? ನೀವು ಗುತ್ತಿಗೆದಾರರ? ಮತ್ತೆ ಸುಮ್ಮನೆ ಏನು ಹೇಳ್ತಾ ಇದ್ದೀರಿ? ನೋಡ, ಈಗ ನೀರು ಪ್ರತಿ ವರ್ಷ ನೀರು ಬಂದ್ರೆ ಶುಗರ್ ಫ್ಯಾಕ್ಟ್ರಿನೂ ಮಾಡಬಹುದು, ಕಬ್ಬು ಬೆಳಿಬಹುದು, ಭತ್ತನೂ ಬೆಳಿಬಹುದು, ರಾಗಿನೂ ಬೆಳಿಬಹುದು, ಜೋಳನೂ ಬೆಳಿಬಹುದು, ಬೇರೆ ತರಕಾರಿಗಳನ್ನು ಕೂಡ ಬೆಳಿಲಿಕ್ಕೆ ಇಲ್ಲಿ ಹೊಸದುರ್ಗಕ್ಕೆ ಜಾಸ್ತಿ ಗೌರ್ಮೆಂಟ್ಗೆ ಬಂದಿದೆ. ಅದನ್ನ ಮುಳುಗಡೆ ಆಗದೆ ರೀತಿಯಲ್ಲಿ ತಡೀತಕ್ಕಂಥ ಕೆಲಸ ಮಾಡ್ತೀವಿ. ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿಗಳಾಗ್ತಿದ್ದಾರೆ ಸರ್. ರಾಜಕೀಯ ಕ್ರಾಂತಿ ಆಗ್ತಾ ಇದೆ ಸರ್. ಬಿಜೆಪಿನಲ್ಲಿ 3-4 ಗುಂಪುಗಳಿದಾವೆ. ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ. ನಾನು DK ಶಿವಕುಮಾರ್ ಇಲ್ಲೇ ಇದ್ದೀವಲ್ಲ, ಗುಂಪಿಲ್ಲಿದೆ ನಮ್ಮ ಹತ್ರ. There is no groupism in our party. There is a vertical division in BJP. ಕಚ್ಚಾಡ್ತಾರೆ, ಗೊತ್ತಾಯ್ತಾ? ಆ ತರ ನಮ್ಮ ಪಾರ್ಟಿನಲ್ಲಿ ಇಲ್ಲ. ಕಾಂಗ್ರೆಸ್ ಒಗ್ಗಟ್ಟಾಗಿದೆ, ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ. ಅದರಿಂದ ನಾವು 5 ವರ್ಷ ಅಧಿಕಾರವನ್ನ ಮಾಡ್ತೇವೆ. 2028ರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅಧಿಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.